ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ನಿಮ್ಗೆಲ್ರಿಗೂ. ಮೊದಲನೇದಾಗಿ ಎಲ್ಲರೂ ತುಂಬ ತಾಳ್ಮೆಯಿಂದ, ಸ್ವಲ್ಪ ಕೋಪದಲ್ಲಿದ್ರೂ ತಾಳ್ಮೆ ತಗೊಂಡು ನನ್ನ ಜೊತೆ ಈ ಒಂದು ಸೆಲೆಬ್ರೇಷನಲ್ಲಿ ನೀವು ಎಲ್ಲರೂ ಇದ್ದೀರಿ. ತುಂಬ ಥ್ಯಾಂಕ್ಸ್. ಐ ಥಿಂಕ್ ಈ ಥರ ಮಾಧ್ಯಮದವ್ರ ಜೊತೆ ನನ್ನ ಮನೇಲಿ ಈ ಥರ ಒಂದು ಸೆಲೆಬ್ರೇಷನ್ ಯಾವತ್ತೂ ನಾನು ಮಾಡಿರಲಿಲ್ಲ. ನಿಮ್ಮೆಲ್ಲರ ಜೊತೆ ಇದು ಮೊದಲನೇ ಬಾರಿಗೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು. ಹಾಗೆ ಫ್ಯಾನ್ಸ್ ಆ್ಯಂಡ್ ಫ್ಯಾಮಿಲಿಗೋಸ್ಕರ ಈ ವರ್ಷದ ಸೆಲೆಬ್ರೇಷನ್ ನಾನು ಮಾಡ್ಕೊಂಡಿರುವಂಥದ್ದು ತುಂಬ ಖುಷಿ ಇದೆ. ಖುಷಿನ ಹೇಗೆ ನಾನು ಅದನ್ನು ಕನ್ವೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಆ ಥರ ಖುಷಿ ತುಂಬಾ ಇದೆ. ಆಲ್ ಥ್ಯಾಂಕ್ಸ್ ಟು ಮೈ ಫ್ಯಾನ್ಸ್, ಮೈ ಫ್ಯಾಮಿಲಿ ಆ್ಯಂಡ್ ಭಗವಂತ. ರಜನಿ ಸಹ ಕಾಲ್ ಮಾಡಿದ್ರು ವಿಶ್ ಮಾಡೋದಕ್ಕೆ. ಖುಷಿ ಆಯಿತು, ತುಂಬ ತುಂಬ ಖುಷಿ ಆಯಿತು. ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ. ಮೇಡಮ್ ಕ್ಯಾಮ್ರಾ ಮೇಡಮ್. ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನನಗೆ ವೇದಿಕೆನೇ ಸಿಗಲಿಲ್ಲ. ಆ್ಯಕ್ಚುಲಿ ತುಂಬ ವೇದಿಕೆಯಲ್ಲಿ ನನಗೆ ಪ್ರಶ್ನೆಗಳು ಕೇಳಿದಾಗ ನಾನು ತುಂಬ ಸೈಲೆಂಟಾಗಿರಬೇಕು, ಸೈಲೆಂಟಾಗಿ ಇರುವಂಥ ಒಂದು ಪರಿಸ್ಥಿತಿ ಬಂದಿದ್ದು ನನಗೆ. ಸೊ ಸಿನಿಮಾ ಟ್ರೇಲರ್ ರಿಲೀಸ್ ಆದಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಕೇಳಿಸಲ್ಲ, ಯಾಕೆ ಬೈ ಒಂದೇ ಶಾರ್ಟು ಅಂತ, ಒಂದು ಶಾರ್ಟಲ್ಲಿ ಬಂದು ಹೋಗ್ತಾರೆ ಅಂತ. ಸೊ ಸಿನಿಮಾ ರಿಲೀಸ್ ಆದಮೇಲೆ ಆ ಒಂದು ಕನ್ಫ್ಯೂಷನ್ ಆಗಿರ್ಬೋದು, ಅದಾದಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ. ಪ್ರತಿಯೊಂದು ರಾಜ್ಯದಲ್ಲೂ ನನಗೆ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಪಾತ್ರಕ್ಕೆ. ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ ಲೋಕೇಶ್ ಕನಕರಾಜ್ ಅವ್ರಿಗೆ. ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇಬ್ಬರು, ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಕನಕರಾಜ್ ಅವರು. ಸಿನಿಮಾ ನರೇಶನ್ ತಗೊಂಡಾದ್ಮೇಲೆ ನಾನು ದರ್ಶನ್ ಸರ್ಗೆ ಹೇಳ್ತಿದ್ದೆ, ಒಂದು ಕತೆ ಬಂದಿದೆ, ಸ್ವಲ್ಪ ಕಾಟೇರ ನಿಮ್ಮ ಗೆಟಪ್ ಏನಿದೆಯಲ್ಲ ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂದಾಗ ಈ ಸೆಟ್ ದಯವಿಟ್ಟು ತಗೋ, ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್, ಯು ಹ್ಯಾವ್ ಟು ಡೂ ಇಟ್ ಅಂತ. ಹಾಗೆಯೇ ನಾನು ಲೋಕೇಶ್ ಅವ್ರ ಜೊತೆಗೆ ಹಿಂಗೆ ಒಂದು ಕಾಮನ್ ಇಂಟ್ರಾಕ್ಷನ್ ಆಗ್ತಿರ್ಬೇಕಾದ್ರೆ ಈ ನರೇಶನ್ ಬಗ್ಗೆ ನಾನು ಮಾತಾಡಿದ ಈ ಥರ ಒಂದು ಪಾತ್ರ ಬಂದಿದೆ ಅಂತ. ಸೊ ಹಿ ಜಸ್ಟ್ ಆದ್ಮೇಲೆ ವಾಟ್ಸ್ ಹ್ಯಾಪ್ನಿಂಗ್, ಯಾವ್ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ ದಿಸ್, ಈ ಥರ ಸಿನಿಮಾ ಬಂದಿದೆ, ಈ ಥರ ಕ್ಯಾರೆಕ್ಟರ್. ಈ ಸೆಟ್ ಇಫ್ ಯು ವಾಂಟ್ ಟು ಬಿ ವರ್ಸಟೈಲ್, ಆ ವರ್ಸಟಾಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಸೊ ಅವರಿಬ್ಬರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಿಸ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವತ್ತು ಆ ಒಂದು ಸಿನಿಮಾ ನಾನು ನಿರ್ದೇಶಕರು ಹೇಳಿದ್ರು ಹೀ ಈಸ್ ವೆರಿ ಹ್ಯಾಪಿ ಅಂತ. ಸೊ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರದ್ದು ಒಂದು 10 ಸೆಕೆಂಡ್ ಟೀಸರ್ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ನನಗೆ ಒಂಥರ ಗೂಸ್ ಬಂಪ್ಸ್ ಬಂತು. ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡಬೇಕಾದ್ರೆ ಮೈ ಜುಂಬನ್ಸ್, ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದು ಮೈಲಿ ಒಂದು ವೈಬ್ರೇಷನ್. ಇದರ ಪಾತ್ರ ನಾನು ಮಾಡ್ತೀನಿ ಅನ್ನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕ್ಕೊಂಡಿದ್ದೆ. ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿನ್. ಆ್ಯಂಡ್ ಪ್ರತಿದಿನವೂ ಅವರ ಸಪೋರ್ಟ್ ಮತ್ತು ಅವರ ಒಂದು ಗೈಡೆನ್ಸಿಂದ ಆ್ಯಂಡ್ ಎಸ್ಪೆಷಲಿ ವಿನಾ ವಿಜಿ ಅವರ ಜೊತೆ ನಾನು ಜಾನಿ ಮಾಡಿದ್ದೆ. ಸೊ ಅದರಲ್ಲಿ ತುಂಬ ಗ್ಲ್ಯಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲ್ಯಾಮರಸ್ ಕ್ಯಾರೆಕ್ಟರ್. ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರಾಸ್ಟ್ ಆಗಿ. ಸೊ ನನ್ನ ವಿಜಯ್ ಅವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅವರ ಮಗಳ ಡೆಬ್ಯೂ ಇದು. ಅವರ ಮಗಳಿಗೆ ನಾನು ತಾಯಿ ಈ ಸಿನಿಮಾದಲ್ಲಿ. ಐ ಆಮ್ ವೆರಿ ಹ್ಯಾಪಿ. ಸಿನಿಮಾ ಹೇಳಲ್ಲ, ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ. ನನಗೆ ಮೂಗ್ಬಟ್ಟು ಚುಚ್ಕೊಳ್ಬೇಕು ಅಂತ ತುಂಬ ಆಸೆ. ನನ್ನ ಅಮ್ಮಗೂ ಕೂಡ ಮೂಗುತಿ ಚುಚ್ಬೇಕು ಅಂತ. ಸೊ ನವರಾತ್ರಿ ಇತ್ತಲ್ಲ, ಈ ಒಂದು ಬೆಸ್ಟ್ ಟೈಮ್ ಮೂಗ್ಬಟ್ಟು ಚುಚ್ಕೊಳ್ಬೇಕು ಅಂತ PS ಮಾಡಿಸ್ಬೇಕು ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಆಗ್ತೀನಿ ವೆರಿ ಸೂನ್. ನ್ಯೂಸ್ ಹುಡುಕ್ತಾ ಇದ್ದಾರೆ 100% ಅರೇಂಜ್ ನನಗೆ ಅದು ನೋವೇ ನಾಚಿಕೆಗೆ ನಾನು ಬರೋ ಯೋಚನೆನೂ ಇಲ್ಲ.
ಅದು ನನ್ನ ಆಯ್ಕೆನೂ ಆಗಿದೆ. ಸ್ಪೆಷಲ್ ಡೈಲಾಗ್ಗಳನ್ನೆಲ್ಲ ಈ ಸಂದರ್ಭದಲ್ಲಿ ಅದು ನನಗೆ ಗೊತ್ತಿಲ್ಲ ಅದು ಎಷ್ಟು ಲೆಜಿಟ್ ನ್ಯೂಸ್ ಇದೆ ಅಂತ. ನಮಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನ್ಸುತ್ತೆ. ಅವ್ರು ಬಂದು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡಬೇಕು. ಕೇಳಿ ಮಾಡೋದನ್ನ ಯೂಶ್ವಲಿ ನಾನು ಕನ್ಸಿಡರ್ ಮಾಡಲ್ಲ. ಸೊ ಯಾ ಐ ಹೋಪ್ ಹೀ ಈಸ್ ಫೈನ್ ಆ್ಯಂಡ್ ನಾನೆಲ್ಲ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನೋ ಡ್ರೀಮ್, ಅಬ್ಸರ್ಡ್ಲಿ ನೋ. ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ ನಮ್ಮದೇನೋ ಪ್ಲ್ಯಾನ್ ಇರುತ್ತೆ, ಭಗವಂತಂದೇನೋ ಪ್ಲ್ಯಾನ್ ಇರುತ್ತೆ ಅಂತ. ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ ನೀವು ಹುಡುಕಿ ಅಂತ, ನೋಡೋಣ. ಸಿನಿಮಾಗಳು ಬರ್ತದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ. ವಿಲನ್ನಾಗಿ ನನಗೆ ಅಪ್ರೋಚ್ ಮಾಡ್ತಿದ್ದಾರೆ ಇವಾಗ. ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತೀನಿ ಅಷ್ಟೇ. ನನಗೆ ತುಂಬ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದರೂ ನನಗೆ ವಿಲ್ಲನ್ನಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ ನೀಲಾಂಬರಿ ಅನ್ನೋ ಪಾತ್ರ. ಸೊ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು, ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು. ನಾನು ಹೇಳಿ ಇವಾಗ ಅದೇ ಜಸ್ಟ್ ಹೇಳಿದೆ, ನಾನೇನೋ ಅಂದ್ಕೊಳ್ತೀನಿ, ಭಗವಂತ ಏನೋ ಬ್ಲೆಸ್ ಮಾಡ್ತಾನೆ ಅಂತ. ಸೊ ಹಿ ಗ್ರ್ಯಾಂಟೆಡ್ ಮೈ ವಿಶ್. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅಂದ್ಕೊಂಡ್ವಿ, ಯಾಕೆ ನಮ್ಮನ್ನು ಡಿಸಪಾಯಿಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ. ಸಿನಿಮಾ ನೋಡಿದ್ಮೇಲೆ ಇಲ್ಲ ವಿ ಆರ್ ಸೋ ಪ್ರೌಡ್ ಅಂತ ಹೇಳಿದ್ವಿ. ನಾನು ಮಜಾ ಮಾಡ್ತೀನಿ, ನಾನು ಟ್ರೋಲ್ಸ್ ಮಜಾ ಮಾಡ್ತೀನಿ, ಮೀಮ್ಸ್ ಮಜಾ ಮಾಡ್ತೀನಿ. ಆಮೇಲೆ ತುಂಬ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ. ಅದಾಗಿರ್ಬೋದು, ಎಷ್ಟೊಂದಿದೆ. ಲೈಕ್ ಅಮೃತ್ಸರ್ ಆಗಿರ್ಬೋದು, ಅದಾದಮೇಲೆ ಜಮೀರ್ ಅಹಮದ್ ಅವ್ರದ್ದಾಗಿರ್ಬೋದು, ತುಂಬ ಟ್ರೋಲ್ಸಲ್ಲಿ ತುಂಬ ಯೂಸೇಜ್ ಆಗುತ್ತೆ. ಆ್ಯಂಡ್ ದೇ ಆರ್ ಅಮೇಝಿಂಗ್. ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ಬ್ರಿಲಿಯಂಟ್. ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಷನ್ಸ್, ಒಳ್ಳೇದಕ್ಕಾದ್ರೂ ಯೂಸ್ ಮಾಡ್ರು ಯಾಕೆ. ಇಲ್ಲ, ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್. ಅದು ರಮ್ಯಾ ಅವ್ರಿಗೆ ಆಗಿರ್ಬೋದು, ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು. ಇನ್ಫ್ಯಾಕ್ಟ್ ನನಗೆ ಬರ್ತಾನೇ ಇರುತ್ತೆ ಕಾಮೆಂಟ್ಸ್. ತುಂಬ ಫೌಲ್